ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಮಧ್ಯೆ ವಾಗ್ವಾದ ನಡೆದಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸಚಿವರ ಮಧ್ಯೆ ಟಾಕ್ ವಾರ್ ನಡೆದಿರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ವಾಗ್ವಾದ ನಡೆದಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಮಧ್ಯೆ ವಾಗ್ವಾದ ನಡೆದಿರತಕ್ಕಂಥದ್ದು. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿ ವಿಚಾರದಲ್ಲಿ ಸಚಿವರ ಮಧ್ಯೆ ಟಾಕ್ ವಾರ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ವಾಗ್ವಾದ ನಡೆದಿದೆ. ಸಭೆಯಲ್ಲಿ ಏರು ಧ್ವನಿಯಲ್ಲೇ ಕಿತ್ತಾಡಿಕೊಂಡಿದ್ದಾರೆ ಮೂವರು ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಏರು ಧ್ವನಿಯಲ್ಲೇ ವಾಗ್ವಾದ ನಡೆದಿರತಕ್ಕಂಥದ್ದು. ಸದನದಲ್ಲಿ 15% ಮೀಸಲಾತಿಗೆ ಇಬ್ಬರು ಸಚಿವರ ನಡುವೆ ವಾಗ್ವಾದ ನಡೆದಿದೆ. ಕೆಎಚ್ ಮುನಿಯಪ್ಪ, ಎಚ್.ಸಿ. ಮಹದೇವಪ್ಪ ನಡುವೆ ಮೀಸಲಾತಿ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ತಾರಕಕ್ಕೇರಿದೆ ಒಳ ಮೀಸಲಾತಿ ದಂಗಲ್. ಕ್ಯಾಬಿನೆಟ್ನಲ್ಲಿ ನಡೆದಿರತಕ್ಕಂಥದ್ದು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಮಧ್ಯೆ ವಾಗ್ವಾದ ನಡೆದಿದೆ. ಅದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 15% ಒಳ ಮೀಸಲಾತಿ ಬೇಕು ಅಂತ ಹೇಳಿ ಈ ಒಂದು ವಾಗ್ವಾದ ನಡೆದಿದೆ. ಕ್ಯಾಬಿನೆಟ್ನಲ್ಲಿ ನಡೆದಿರತಕ್ಕಂಥದ್ದು ಇದು. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮೂವರ ಸಚಿವರ ನಡುವೆ ನಮಗೆ 15% ಒಳ ಮೀಸಲಾತಿ ಬೇಕು ಅಂತೇಳಿ ಇಬ್ಬರು ಸಚಿವರು ವಾಗ್ವಾದ ಏರು ಧ್ವನಿಯಲ್ಲೇ ಮಾತಾಡ್ಕೊಂಡಿದ್ದಾರೆ. ಇಬ್ಬರು ನಮಗೆ ಬೇಕು ಅಂತ ಹೇಳಿ ಮೂವರ ಮಧ್ಯೆ ನಡೆದಿರತಕ್ಕಂಥದ್ದು. ಬಟ್ ಅದರಲ್ಲಿ ಇಬ್ಬರ ಮಧ್ಯೆ ಏರು ಧ್ವನಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಬೇಕು, ಅದು 15% ಒಳ ಮೀಸಲಾತಿಗೆ ಇಬ್ಬರು ಸಚಿವರು ಕಿತ್ತಾಡ್ಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ನಡೆದಿರತಕ್ಕಂಥದ್ದು ಇದು. ಏರು ಧ್ವನಿಯಲ್ಲೇ ಕಿತ್ತಾಡ್ಕೊಂಡಿದ್ದಾರೆ ಮೂವರು ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಏರು ಧ್ವನಿಯಲ್ಲೇ ಜೋರಾದ ಧ್ವನಿಯಲ್ಲಿ ನಮಗೂ ಬೇಕು, ನಮ್ಮ ಸಮುದಾಯಕ್ಕೂ ಒಳ ಮೀಸಲಾತಿ ಬೇಕು, ಅದು 15% ನಮ್ಮ ಸಮುದಾಯಕ್ಕೆ ಬೇಕು ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ನಡೆದಿರತಕ್ಕಂಥದ್ದು.